ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಎದ್ದಿದ ತಕ್ಷಣವೇ ಫಸ್ಟು ಕಸ ಗುಡಿಸಿ ನೆಲ ಒರೆಸಿ ಆನಂತರ ಮನೆ ದೇವರು ಎಲ್ಲನೂ ಅಂದರೆ ಫೋಟೋ ಎಲ್ಲ ಒರೆಸ್ಕೊಂಡು ವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಂದಾಗೆ 30 ಡೇಸ್ ಚಾಲೆಂಜ್ನ ಇವತ್ತು 8ನೇ ದಿನ ಆಗಿರುತ್ತೆ. ಸೊ ಒಂದು ವಾರನ ಕಂಪ್ಲೀಟಾಗಿ ಮುಗಿಸಿ ಸೊ 7ನೇ ದಿನಕ್ಕೆ ಕಾಲಿಟ್ಟಿದ್ದೀನಿ. ಸೊ ತುಂಬಾ ಖುಷಿ ಆಗ್ತಾಯಿದೆ. 30 ದಿನವೂ ಇದೇ ಥರ ವ್ಲಾಗ್ಗಳನ್ನ ಮಾಡಿ ಹಾಕಲಿ, ನನ್ನ ಸಬ್ಸ್ಕ್ರೈಬರ್ಸ್ ಗೇನ್ ಆಗಲಿ ಅಂತ ಆ ರಾಘವೇಂದ್ರ ಸ್ವಾಮಿಯಲ್ಲಿ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಅಮ್ಮ ನನಗೆ ನೆಲ ಒರೆಸ್ಕೊಡ್ತಾಯಿದ್ರು. ಹಾಗೆ ಈಚೆಗಡೆನೂ ಕೂಡ ಕಸ ಗುಡಿಸಿ ನೆಲ ಒರೆಸ್ಕೊಟ್ರು. ನಾನು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಆನಂತರ ಫೋಟೋನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ದೇವ್ರ ಸಾಮಾನ ತೆಗಿತಾ ಇದ್ದೀನಿ. ಅಮ್ಮ ಎಲ್ಲ ಈಚೆಗಡೆ ಪ್ಯಾಸೇಜ್ನ ಒರೆಸಿ ಆನಂತರ ರಂಗೋಲಿ ಹಾಕು ಅಂತಂದರು. ಸೊ ಅಂದರೆ ಅಮ್ಮನೇ ಒರೆಸ್ಬಿಟ್ಟು ಹೋಗಿದ್ರು, ನಾನು ಈಗ ರಂಗೋಲಿನ ಹಾಕೋತಾ ಇದ್ದೀನಿ. ಇಲ್ಲಿ ಏನು ಹೊಸ್ಲು ಇದೆ, ಈ ಹೊಸ್ಲಿಗೆ ಮತ್ತು ದೇವ್ರ ಮನೆ ಹೊಸ್ಲಿಗೆ 2 ಕಡೆನೂ ಹಾಕ್ಕೊಂಡೆ. ಆನಂತರ ದೇವ್ರ ಮನೆ ಹೊಸ್ಲಿಗೆ ಹಾಕೋಕ್ಕೂ ಮುಂಚೆ ಫಸ್ಟು ದೇವ್ರ ಸಾಮಾನೆಲ್ಲ ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟು ಈಚೆಗಡೆ ರಂಗೋಲಿ ಬಿಟ್ಬಂದು ಆನಂತರ ಇಲ್ಲಿ ಫೋಟೋನ ಒರೆಸ್ಕೋತಾ ಇದ್ದೀನಿ. ಸೊ ನಮ್ಮಮ್ಮ ಅಷ್ಟೊತ್ತಿಗೆ ಕಾಫಿ ಕಾಯಿಸೋದು ಆ ಥರ ಮಾಡ್ತಾಯಿದ್ರು. ಹಾಗೆ ಸ್ವಲ್ಪ ಬಟ್ಟೆಗಳು ಕೂಡ ಇತ್ತು. ಸೊ ಇವತ್ತು ಊರಿಗೆ ಹೋಗ್ತಾ ಇರೋದ್ರಿಂದ ಎಲ್ಲ ಕೆಲಸಗಳು ಮಾಡಿಬಿಟ್ಟು ಹೋದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ವಾಷಿಂಗ್ ಮಿಷಿನ್ ಬಟ್ಟೆನೂ ಹಾಕಿದ್ವಿ. ಸೊ ಅದನ್ನೆಲ್ಲ ಒಣಗಾಕ್ಬಿಟ್ಟು ಬರ್ತಾಯಿದ್ರು. ನಾನು ದೇವ್ರ ಫೋಟೋಗಳನ್ನೆಲ್ಲ ತೊಳ್ಕೊಂಡು ಈಗ ಹೂವನ್ನ ಮುಡಿಸ್ಕೊಂಡೆ, ಫೋಟೋಗೆಲ್ಲ ಒರೆಸಿ ನಾಮ ಇಟ್ಕೊಂಡು ಆನಂತರ ರೆಡಿ ಮಾಡಿ ಬಾಳೆಹಣ್ಣು ಒಂದು ತರಬೇಕಿತ್ತು. ಸೊ ಹೋಗಿ ಬಾಳೆಹಣ್ಣು ಕೂಡ ತಗೊಬಂದೆ, ಮರ್ತುಬಿಟ್ಟಿದ್ವಿ. ಅಂಗಡಿ ಓಪನ್ ಸದ್ಯ ನನಗೆ ನೀಲಗಿರಿ ಓಪಲ್ ಸಿಕ್ತು, ಹೋಗಿ ತಗೊಬಂದು ಈಗ ಬಾಳೆಹಣ್ಣು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಸೊ ನಾವು ಯಾಕೆ ದೇವ್ರ ಸಾಮಾನು ತೊಳೆದಿದ್ದೀಗ ಅಂತಂದರೆ ಆಲ್ಮೋಸ್ಟ್ 15 ದಿನ ಆಗಿತ್ತು. ಹೇಮಂತ ಬಂದು ಸೂತಕ ಅಲ್ವಾ, ಹಾಗಾಗಿ ನಮ್ಮ ಮನೇಲಿ ಮತ್ತಿನ್ನೂ 15 ದಿನ ಬಿಟ್ಟರೆ ದೇವಸ್ಥಾನನೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ, ನೋಡೋದಕ್ಕೆ ಸಮಾಧಾನ ಅನಿಸಲ್ಲ ದೇವ್ರ ಮನೇನ. ಹಾಗಾಗಿ ಇವತ್ತು ಇನ್ನೂ ಸೂತಕ ಸೊಪ್ಪು ಹಾಕಿದ್ಮೇಲೆ ಸೂತಕ ಅಂತ ಹೇಳ್ತಾರೆ, ಹಾಗಾಗಿ ಪೂಜೆನ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸೊ ಇವತ್ತು ಮನೇಲಿ ವಾರನ ಮಾಡ್ಕೊಬಿಟ್ಟೆ. ಮನೆ ತುಂಬ ಧೂಪದ ಹೊಗೆ ಕೊಟ್ಟರು, ಆಗಿನ ಧೂಪದ ವಾಸನೆ ಅಂತೂ ನಿಜವಾಗ್ಲೂ ಬರಲ್ಲ. ನಾನಂತೂ ರೆಗ್ಯುಲರಾಗಿ ನೋಡ್ತಾನೇ ಇದ್ದೀನಿ. ಸೊ ಇನ್ನೂ ಘಮ ಕಮ್ಮಿ ಆಗುತ್ತೆ ಹೊರತು ಘಮ ಹೆಚ್ಚಾಗಿ ಬರೋವಂಥ ಸಾಂಬ್ರಾಣಿಗಳೆಲ್ಲೂ ಸಿಗ್ತಾ ಇಲ್ಲ. ಸೊ ನನ್ನ ಪರ್ಸ್ನಲ್ ಒಪಿನಿಯನ್, ಈ ಬಟ್ಲಲ್ಲಿ ಏನು ಇದು ಬರುತ್ತಲ್ಲ ಇದರಲ್ಲಿ ಹೊಗೆ ಚೆನ್ನಾಗಿ ಬರುತ್ತೆ, ಬಟ್ ಸ್ಮೆಲ್ ಅಷ್ಟೊಂದು ಇರಲ್ಲ ಅಂತ ನನಗನ್ಸುತ್ತೆ. ಸೊ ಆದರೆ ನಾವು ಪ್ರತಿದಿನ ಪೂಜೆ ಮಾಡಿದಾಗ ಅಂದರೆ ಪ್ರತಿ ವಾರ ಯಾವಾಗ ದೇವ್ರ ಸಾಮಾನು ತೊಳೆದು ಪೂಜೆ ಮಾಡ್ತೀವಲ್ಲ ಆವಾಗ ಈ ಬಟ್ಲು ಸಾಂಬ್ರಾಣಿನ ಹಚ್ಚಿ ಪೂಜೆನ ಮಾಡ್ತೀವಿ. ಹಾಗೆ ಒಂಥರ ಪಾಸಿಟಿವ್ ವೈಬ್ ಅಂತ ಅನಿಸುತ್ತೆ ಮನೆ ತುಂಬ ಸಾಂಬ್ರಾಣಿ ಹೊಗೆ ಇದ್ದರೆ. ಸೊ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಅಪ್ಪ ಕೂಡ ಎದ್ದಿದ್ರು, ಟಿ ವಿ ಹಾಕ್ಕೊಂಡು ಅವ್ರು ನೋಡ್ತಾಯಿದ್ರು. ಸೊ ಪೂಜೆ ಎಲ್ಲ ಆಯ್ತಲ್ಲ, ವಾರ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೆ. ಅದಾದಮೇಲೆ ನಮ್ಮ ಬೆಳ್ಳಿ ಚಿರು ಮನಗಿದ್ರು ಇನ್ನೂ. ಸೊ ನೋಡ್ತೀನಿ ಬೆಳ್ಳಿ ಮೇಲೆ ಚಿರು ಕಾಲು ಹಾಕೊಂಡು ಮನಗಿಬಿಟ್ಟಿದ್ದಾನೆ. ನನಗೆ ನಗುನೂ ತಡೆಯೋದಕ್ಕಾಗ್ತಿಲ್ಲ, ಅಂದರೆ ಎಷ್ಟು ಕ್ಯೂಟ್ ಅನ್ನಿಸ್ತಿತ್ತು. ಒಂದೊಂದ್ಸಲಿ ಅಂದರೆ ಜೋರಾಗಿ ಏನಾದ್ರು ಏಟಾಗ್ಬಿಟ್ರೆ ಏನಪ್ಪ ಮಾಡೋದು, ಜೋರಾಗಿ ಕಾಲು ಹಾಕಿ ಅಂತ ಅನ್ನಿಸ್ತಿತ್ತು. ಇನ್ನೂ ಹೋಗೋದು ಸ್ವಲ್ಪ ಹೊತ್ತು ಟೈಮ್ ಇತ್ತು, ಹಾಗಾಗಿ ನಾಷ್ಟನ ಮಾಡಿಕೊಂಡು ಸ್ವಲ್ಪ ನಿಧಾನಕ್ಕೆ ಬಿಡೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗಾಗಿ ಈಗ ಏನು ಹೆಚ್ಚಿದ್ದೀನಿ, ಕ್ಯಾರೆಟು, ಬೀನ್ಸು, ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಹಾಗೆ ಸಣ್ಣಕ್ಕೆ ಹೆಚ್ಚಿರೋ ಬೆಳ್ಳುಳ್ಳಿ, ಸಣ್ಣಕ್ಕೆ ಹೆಚ್ಚಿರೋ ಶುಂಠಿನ ಬಳಸ್ಕೊಂಡು ಇವತ್ತು ಇದು ಮಾಡಿದ್ದೆ, ಬಿರಿಯಾನಿ ಏನಂತಾರೆ ಉಪ್ಪಿಟ್ಟು ಮಾಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ಸೊ ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗುತ್ತೆ, ಉಡುಡಿ ಆಗಿದ್ರೆ ನಮ್ಮ ಅಪ್ಪ ಅಮ್ಮಂಗೆ ಇಷ್ಟ ಆಗುತ್ತೆ. ಸೊ ಈ ಥರ ಇದೆ ನಮ್ಮ ಮನೆ ಸಿಚುವೇಶನ್, ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ. ಬಟ್ ನಾನು ಇವತ್ತು ತೆಳ್ಳಗೆ ಮಾಡಿಬಿಟ್ಟಿದ್ದೆ. ನನ್ನ ಹಸ್ಬೆಂಡ್ ಇರಲಿಲ್ಲ, ಆದರೂ ತೆಳ್ಳಗೆ ಮಾಡಬೇಕು ಅಂತಲೇ ಮಾಡಿದ್ದಿದ್ದು. ಸೊ ನಮ್ಮಮ್ಮ ಬೇಡ ತೆಳ್ಳಗೆ ಅಂತ ಅಂದರು, ಬಟ್ ಏನು ಮಾಡೋದಕ್ಕಾಗಲ್ಲ, ಮಾಡಿಬಿಟ್ಟಿದ್ದೆ. ಸೊ ಪಕ್ಕದಲ್ಲೇ ನಾನು ಕೇಸರಿಬಾತ್ ಮಾಡೋಣ ಅಂತಲೂ ಇಟ್ಕೊಂಡಿದ್ದೆ. ಕೇಸರಿಬಾತ್ ಕೂಡ ಉಪ್ಪಿಟ್ಟು ಮಾಡ್ತಾನೆ ಕೇಸರಿಬಾತ್ ಕೂಡ ರೆಡಿಯಾಗಿತ್ತು. ಇವತ್ತು ನಮ್ಮ ಮನೇಲಿ ಮಾಡಿರೋ ಉಪ್ಪಿಟ್ಟಿಗೆ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಎರಡನ್ನೂ ಹಾಕಿಲ್ಲ, 2 ಖಾಲಿ ಆಗಿಬಿಟ್ಟಿತ್ತು. ಬಟ್ ಯಾರು ಹೋಗುತ್ತಾರೋ ಅನ್ನೋ ಸಂಕಟಕ್ಕೆ ಹಾಗೆ ಮಾಡಿಬಿಟ್ಟೆ. ಹಾಗೆ ಗೋಡಂಬಿ ದ್ರಾಕ್ಷಿನೂ ಕೂಡ ಹುರಿದಾಕಿರಲಿಲ್ಲ ನಾನು ಕೇಸರಿಬಾತಿಗೆ, ಹಾಗೆ ಮಾಡಿದ್ದೆ. ಸೊ ಖಾಲಿ ಆಗಿಬಿಟ್ಟಿತ್ತು, ಮತ್ತು ಅದನ್ನು ಕೂಡ ತರಬೇಕಲ್ಲ ಅಂದ್ಬಿಟ್ಟು ಹಾಗೆ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಇನ್ನೇನು ಬೇಗ ಹೊರಡಬೇಕಲ್ಲ, ಸೊ ಈಗ ಸುಮ್ಮನೆ ಲೇಟ್ ಆಗಿಬಿಡುತ್ತೆ ಅಂತ. ಸೊ ಅಮ್ಮ ಇಬ್ಬರನ್ನೂ ರೆಡಿ ಮಾಡಿದರು, ಸ್ನಾನ ಮಾಡಿಸಿ ಇಬ್ಬರನ್ನೂ ರೆಡಿ ಮಾಡಿಸೋರು ಅವ್ರು ಎದ್ದೇಳ್ತಿದ್ದಂಗೆ.
ಎದ್ದ ತಕ್ಷಣ ಹಾಲನ್ನ ಕೊಟ್ಟಿದ್ವಿ. ಹಾಲನ್ನ ಕುಡ್ದಾದ್ಮೇಲೆ ಅಮ್ಮ ರೆಡಿ ಮಾಡಿದ್ರು ಅವರಿಬ್ಬರನ್ನು. ಸೊ ಈಗ ನಾಷ್ಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಬೌಲಿಗೆ ಹೆಂಗೂ ಮಾಡಿದ್ದೀನಲ್ಲ, ಸೊ ಪ್ಲೇಟಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಬೌಲಿಗೆ ಹಾಕ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ಆ ಕೇಸರಿ ಬಾತು ಅಷ್ಟು ದೊಡ್ಡದಾಗುತ್ತೆ ಅಂತ ಅಂದ್ಬಿಟ್ಟು ಸಾರಿನ ಡಬ್ಬಿ ಮುಚ್ಚಳಕದಲ್ಲಿ ಹಾಕ್ಕೊಂಡಿದ್ದೆ. ಚಿರು ನನಗೂ ಅಮ್ಮ ಹಾಗೆ ಹಾಕ್ಕೊಡು ಅಂತ ಅಂದ. ಸೊ ಅವನಿಗೂ ಕೂಡ ಹಾಗೆ ಹಾಕ್ಕೊಟ್ಟೆ. ನನ್ನ ತಮ್ಮದಿರಿಗೆ ಏನು ಅಂತಂದರೆ ಅವ್ರಿಗೆ ಈ ಥರ ಉಪ್ಪಿಟ್ಟು ಕೇಸರಿ ಬಾತೆಲ್ಲ ಇಷ್ಟ ಆಗೋದೇ ಇಲ್ಲ. ಹಾಗಾಗಿ ಬೇರೆ ಏನಾದ್ರು ಗೊಜ್ಜಾಯ್ತಾ ಅಂತ ನೋಡಿದೆ. ಪುಳಿಯೋಗರೆ ಮಾಡಿದ್ದೆ ನೆನ್ನೆ. ಸೊ ಪುಳಿಯೋಗರೆ ಗೊಜ್ಜು ಕೊಡುವಕ್ಕ ಅಂತ ಅಂದೆ. ಇಲ್ಲ ಕಣೋ ಇಲ್ಲ ಅಂತ ಹೇಳಿದೆ. ನೀನು ಸುಳ್ಳು ಹೇಳ್ತಿದ್ದೀಯಾ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಇಕ್ಕಿರೋದನ್ನೇ ಎತ್ಕೊಬಂದು ಹಾಕ್ಕೊಂಡು ತಿಂತಾಯಿದ್ದಾನೆ. ಹಾಗೆ ಆಂಟಿ ರೆಡಿ ಆದ್ರ ಅಂತ ನೋಡ್ಕೊಬರೋದಕ್ಕೆ ಹೋಗಿದ್ದೆ. ನಂತರ ಕಾಲಿಗೆ ದಾರ ಕಟ್ಟಾಗಿ ತುಂಬ ದಿನ ಆಗಿತ್ತು. ದಾರ ತೊಗೊಬಂದು ಈ ಥರ ಸಣ್ಣಕ್ಕೆ ಎಣ್ಕೊಂಡು ನಾನೇ ಕಟ್ಕೊಂಡಿದ್ದೀನಿ. ಅದಾದಮೇಲೆ ಅಮ್ಮ ಕೂಡ ರೆಡಿ ಆದರು. ಸೊ ಈಗ ಅವರು ಬಸ್ಸಿಗೆ ಬರ್ತಾರೆ, ನಾನು ಹೇಮಂತ ಗಾಡೀಲಿ ಹೋಗ್ತಾಯಿದ್ದೀವಿ. ಅಕ್ಕನೂ ಕೂಡ ಬರ್ತಾ ಇದ್ದಾಳೆ. ಅವಳು ಕೂಡ ಅಮ್ಮವ್ರ ಜೊತೆ ಗಾಡೀಲಿ ಅಂದರೆ ಬಸ್ಸಲ್ಲಿ ಬರ್ತಾಳೆ. ನಾನು ಹೇಮಂತ ನನ್ನ ಮಕ್ಕಳಿಬ್ಬರು ಎಲ್ಲರೂ ಗಾಡೀಲಿ ಹೋಗ್ತಾಯಿದ್ದೀವಿ ಹೇಮಂತನ ಜೊತೆ. ಸೊ ನಾನು ಎಲ್ಲೋದ್ರು ಅಂತ ನೋಡ್ತಾ ಇದ್ದೀನಿ. ಅವ್ರು ಆಲೆ ಕೆಳಗಡೆ ಹೋಗಿ ನಿಂತ್ಬಿಟ್ಟಿದ್ರು. ತಲೆ ಸಿಕ್ಕಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮಡಿಚ್ಬಿಟ್ಟು ಕ್ಲಿಪ್ ಹಾಕ್ಬಿಟ್ಟಿದ್ದೀನಿ. ಬೆಸ್ಟು, ಇಲ್ಲಾಂದರೆ ಗಾಳಿಗೆ ಹೋಗ್ತಾ ಫುಲ್ಲು ಕೊದ್ರೋಗ್ಬಿಡುತ್ತೆ. ಹಾಗಾಗಿ ಸೊ ಅವ್ರ ತಾತ ಬಾಯ್ ಮಾಡ್ತಾಯಿತ್ತು. ಬಾಯ್ ಮಾಡಿಬಿಟ್ಟು ನಮ್ಮಪ್ಪ ಬರ್ತಾಯಿಲ್ಲ. ಸೊ ನಮ್ಮಪ್ಪ ಇರ್ತಾರೆ ಇಲ್ಲೇ. ನಾನು ಬೆಳ್ಳಿ, ಚಿರು, ಹೇಮಂತ, ನಮ್ಮಮ್ಮ, ನಮ್ಮಕ್ಕ, ನಮ್ಮ ಆಂಟಿ ಇಷ್ಟು ಜನ ಹೊರಟಿದ್ದೀವಿ. ಸೊ ಅಲ್ಲಿ ಹೋದ್ಮೇಲೆ ಹೊಟ್ಟೆ ತುಂಬ ಹಸಿತಿತ್ತು. ಮೊಸರನ್ನ ಮತ್ತು ಮಿಕ್ಸ್ಚರ್ನ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನಮ್ಮ ಬೆಳ್ಳಿ ಅಲ್ಲಿ ಕೋಳಿ ಮರಿಗಳನ್ನ ಆಂಟಿ ಜಾಲರಲ್ಲಿ ಹಾಕಿತ್ತು. ಸೊ ಅದನ್ನ ನೋಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಅವನಿಗೆ. ನಮ್ಮ ಚಿರನು ಕೈಗಿಟ್ಕೊಡು ಅಂತ ಅಂದಿದ್ದ. ನನಗೆ ನಿಜವಾಗ್ಲೂ ಭಯ, ಓಡಿಸ್ಕೊಂಡು ಏನಾರು ಕುಕ್ಕಿಕ್ಬಿಡುತ್ತೆ ಅಂತಲೂ ಭಯ. ಹಾಗಾಗಿ ಹಂಗೆ ನೋಡ್ರೆ ಅಂತ ಬಿಟ್ಟಿದ್ದೆ. ಮತ್ತು ಈ ಕಡೆ ಚಿಕ್ಕ ಪಂಜರದಲ್ಲಿ ಕೂಡ ಹಾಕಿ ಇಟ್ಟಿತ್ತು. ಇವನು ಎತ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಕಲ್ಲುಗಳನ್ನ ಇಟ್ಟಿದ್ದಾರೆ. ಹೇಳೋಕ್ಕಾಗಲ್ಲ, ಬಿಟ್ಬಿಡ್ತಾನೆ. ಇಲ್ಲಿ ನಾಯಿ ಕಾಟ ಜಾಸ್ತಿ, ಮತ್ತು ಹದ್ದು ಮತ್ತು ಅದೇನು ಗಿಡ್ಗ ಅಂತಾರಲ್ಲ, ಸೊ ಅವು ಎತ್ಕೊಂಡು ಹೊಂಟೋಗುತ್ತೆ ಕೋಳಿ ಮರಿನ. ಹಾಗಾಗಿ ಆ ಥರ ಜಬಾಕಿದ್ದಾರೆ. ಈಗ ಇಡ್ಲಿ ಪಕ್ಕದಲ್ಲಿ ಈರುಳ್ಳಿ ಕೂಡ ಹಾಕಿದ್ದಾರೆ. ಈರುಳ್ಳಿ ಹಾಲೆ ನೆಡೋ ಟೈಮು, ಹಾಗಾಗಿ ಸ್ವಲ್ಪ ಮೊಳಕೆ ಬರ್ತಾಯಿತ್ತು. ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಮೊಳಕೆ ಬರ್ತಾ ಇರೋದು. ನಾನು ಅಷ್ಟಾಗಿ ಕ್ಲೀನಾಗಿ ತೋರಿಸೋದಕ್ಕಾಗಲಿಲ್ಲ. ಹಾಗಾಗಿ ಮುಂದಕ್ಕೆ ಬಂದುಬಿಟ್ಟೆ. ಪಕ್ಕದಲ್ಲಿ ಈ ಥರ ಸ್ಟೋರೇಜ್ ಆಗುತ್ತೆ ಈರುಳ್ಳಿ ಹಾಕ್ಕೊಳ್ಳೋದಕ್ಕೆ. ಮತ್ತು ಬೆಳ್ಳುಳ್ಳಿನೂ ಹಾಕ್ತಾರೆ, ಆದರೆ ಲಿಮಿಟೆಡಾಗಿ ಹಾಕೋದು. ಮನೆಗೆ ಆಗೋಂಗೆ ಸ್ವಲ್ಪ, ಮತ್ತು ನೆಡೋಕ್ಕಾಗೋಂಗೆ ಅಷ್ಟೇ ಆಂಟಿ ಹಾಕೋದು. ಈರುಳ್ಳಿ ಮಾತ್ರ ಮಾರಕ್ಕೆ ಹಾಕೋತಾರೆ. ಅದಾದಮೇಲೆ ಹಿಂದೆಗಡೆ ಕಾಯಿ, ಮತ್ತು ಅದ್ರ ಹಿಂದೆಗಡೆ ಹಾಡನ್ನ ಕಟ್ಟಾಕೋದಕ್ಕೆ. ಸೊ ಒಂದು 3 ಪಾರ್ಟಾಗಿ ಮಾಡ್ಕೊಂಡಿದ್ದಾರೆ. ಬೆಳ್ಳಿ ನೋಡಿ ಆ ಕಲ್ ಮೇಲೆ ನಡೆಯೋಕ್ಕಾಗ್ದಂಗೆ ನಡೀತಾ ಇದ್ದಾನೆ. ಪೀಮಿ ಬೆಳೆವು ಕಚ್ತವೆ. ಪೀಮಿ ನಾವು ನೀನು ಮೆತ್ತಗಾಕ್ಬೇಕು. ಸುಮ್ಮನಿರು, ಕಿರ್ಚಾಡ್ಬೇಡ. ಅಲ್ಲಿ ನೋಡ್ತೀನಿ ಮೊದಲೆಲ್ಲ ಅಂತ. ಅದಲ್ಲ, ಅದು ಜೋಳ. ಸುಮ್ಮನೆ ಗಿಡ್ಕವ ಒಂದಿಡಿ ಸುಮ್ಮನೆ. ಅಲ್ಲಿ ಹಾಕು ಬರ್ತಾವ ಆಮೇಲಿಂದ. ಅಯ್ಯೋ, ಇದು ಯಾವುದು ದೊಡ್ಡ ಕೋಳಿ ಬರ್ತದೆ. ಹಂಗೆ ನಮ್ಮ ಬಂದು ತಿನ್ಕೋತದೆ. ಕೈ ತೊಳ್ದ? ಹಾಂ, ತಿನ್ನು. ಕೈ ತೊಳೆದ್ಬಿಡ್ತೀನಿ. ಕೈ ತೊಳೆದಾನೆ ತಿಂದ್ಬಿಡ್ತಾನೆ. ಅದಕ್ಕೆ ಚೆನ್ನಾಗದೆ. ಏನು ಅನ್ನಕ್ತಾ ಇರೋದು? ಕಲ್ಲ ಕುಟ್ಟ ಬಿಡ್ಸ್ಕೇನಲ್ಲ ಹೋಗ್ತಾ ಇದೆ. ಹೇಯ್ ಸುಮ್ಮನೆ ಹಂಗಾಗಿ ಅಕ್ಕಿ ತಿನ್ನೋದು ಮಾಡ್ಬೋದು. ಈಗ ಏನಿಲ್ಲ, ತೆಂಬಿಟ್ಟು ಮಿಕ್ಸಿ ಮಾಡ್ಬಿಟ್ಟು ಒನಕೆ ತಗೊಂಡು ಕುಟ್ಬಿಟ್ಟು ಇದು ಇದನ್ನ ಎಳ್ಳು ಕುಟ್ಬೇಕಂಗೆ ಕುಟ್ಬೇಕು. ಮಿಕ್ಸಿ ಇದ್ರೆ ಮಿಕ್ಸಿ ಮಾಡ್ಬಿಟ್ಟು ಎಳ್ಳ ಬೆಲ್ಲ ಒಳಗೆ ಕುಟ್ಬಿಟ್ಟು ಬೆಲ್ಲ ಹಾಕ್ಬಿಡ್ಬೇಕು.
ಏನ ಬೆಳಗ್ಗೆ ಕೊಡ್ತಾಳೆ ಅಕ್ಕ ಇಷ್ಟಪ್ಪನ ಇಸ್ಕೊಳ್ಳಿ. ಬೆಳಿಗ್ಗೆ ಕೊಡೋದಾ? ಈಗ ಕೊಡಲ್ಲ. ಚಿಗ್ಲಿ ತಂಬಿಟ್ಟು ಎಲ್ಲ ಅವಳು ಮುಂದೆ ಕಟ್ಬಿಟ್ಟು ಬೇರೆ ಕಟ್ಟು ತಿನ್ಬೋದು. ಈಗ ಕೊಡ್ಬೋದು ಕಲ್ಸನಾಗ ಗುಡ್ಲು ಕೊಟ್ಟಿದ್ದು ಆ ತರ ಕೊಡ್ಬೇಕು. ಬೆಳಗ್ಗೆ ಕೊಡ್ತಾರೆ. ನಾವು ಸಣ್ಣ ಹುಡುಗರಲ್ಲಿ ಬಾಳೆಹಣ್ಣು ಇಷ್ಟಿಷ್ಟಪ್ಪ ತಂಬಿಟ್ಟು ಮತ್ತೆ ಚಿಗ್ಲಿ ಕೊಡೋದು. ಸೊಪ್ಪೆಲ್ಲ ಹಾಕಿರ್ತಾರೆ ಹೋಗಿ ಇಸ್ಕೊಬೋದು. ಸೊಪ್ಪು ಆ ಸೊಪ್ಪೆಲ್ಲ ಕಡು ಸುಮ್ಮನೆ ನೋಡುವಂತೆ. ಎಣ್ಣೆದ ಅದೇನಾ ಚೆನ್ನಾಗದೆ ನೋಡ್ತೀವಿ. ಯಾಕೆ ಒಳ್ಳೆ ಬಂದ ಸುತ್ತ ಯಾಕೆ ಎಲ್ಲಿದ್ದೇನಂತೆ ಗುಳ್ಳೆನಾ ನೋಡ್ತಿರ್ತಾಳೆ ಒಳಿಕಾದಂಗ ಏನು ಅದು ಇದ್ರಲ್ಲಿ ಎಣ್ಣೆ ಬಾಟ್ಲು. ನೋಡಿಲ್ಲಿ ಹ್ಮ್ ನೋಡಿಲ್ಲಿ ಮೋಸ ಕಂಡಿದೆ. ಹೊರಗಡೆ ಹಳ್ಳಿ ಕಡೆ ಬರ್ತದಲ್ಲ ಅದಕ್ಕೇನು ಮೋಸ ಮಾಡಿ ಒಟ್ಟದೇನ್ ಲೀಕ್ ಆಗಲ್ಲ ತಾನೆ? ಲೀಕ್ ಆಗಲ್ಲ. ಆಯ್ತಾನೆ ಇರ್ಲಿಲ್ಲ. ಚೆನ್ನಾಗಿ ಬೆಳಗ್ಗೆ ನಾರ್ನಂಗೆ ಜಗಳೆಲ್ಲ ಉತ್ತೆ ಆಯ್ತಾರೆ. ರಾಣ್ ಕೂತ್ಕೋತಿತ್ತು. ಚಿಕ್ಕಪ್ಪ ಕಳೆ ಮಕ್ಕಳು ಎಲ್ಲ ಮೋಸ ಮಾಡ್ತಾರೆ. ಹೊಡೆದೋಗಿರೋ ಮಕ್ಕಳು ಸರ್ ಈ ಹಳ್ಳಿ ಕಡೆ ಕೊಡವಲ್ಲ ಡಿಲಿವರಿ ಅಂದ್ಬಿಟ್ಟು ಮೋಸ ಮಾಡ್ತಾರೆ. ಏನು ಇಲ್ಲ ಹಿಂಗ್ ತಿರ್ಸಿ ಮುಚ್ಚಿ ನೋಡಿ. ಇಲ್ಲಿ ಅಕ್ಕಂಗೆ ಆಂಟಿಗೆ ಬಂದಿರೋದಂತೂ ಹಿಂಗ್ ಟೈಟಾಗಿ ಕೂರೋದೇ ಇಲ್ಲ. ಆಂಟಿ ಅಕ್ಕಂಗೆ ಬಂದಿರೋದೇನೋ, ಅಕ್ಕಂಗೂ ಆಂಟಿಗೂ ಬಂದಿರೋದು ಇದ ಟೈಟ್ ಕೂತದ ನೋಡಿ. ಟೈಟ್ ಕೂರೋದೇ ಇಲ್ಲ. ಮೋಸ ಮಾಡ್ತಾರೆ. ನಮ್ಗೆ ಕೂತದೆ ಕೂಡ ತಗೋತದೆ. ನಾನ್ ತಗೊಂಡಿದ್ದಂತೂ ಇನ್ನೂ ಟೈಟಾಗಿ ಕೂತಿದ್ದೆ. ಅದು ದೇವ್ರ ಮನೆಗೆ ಮಾಡಿಕೊಂಡಿದ್ದೀನಿ ಈಗ ಗಾಜ್. ಆ ಬೆಳ್ಳಿ ಬಾ ಬಾ, ನಾನು ಈಚೆ ಕಡೆ ಕಸ ಗುಡ್ಸಕ್ ಹೋಗ್ತೀನಿ ಬಾ. ಇದೇನಿದು? ಹೇಳ್ತೀನಿ ಚಿಕನ್ ತಗೊಂಡಾರೆ. ಅದದ ಕಣೋ ಅದಿದು ಇದೇ ಕಡ್ಲೆಪುರಿ ಇದು ನಮ್ಗೆ. ಓ ಅಕ್ಕ ತಂದಿರೋದು. ಯಾರು ಬೆಳ್ಳಿ? ಅಕ್ಕ ಅಕ್ಕ ಹುಚ್ಚ ಹುಚ್ಚಿ ಹುಚ್ಚಿ ಅನ್ನ ಚಿನ್ನಿಗೆ ಬೆಳ್ಳಿ. ಆ ಬೆಳ್ಳಿ ಹಾಯ್ ಅಕ್ಕಂಗನು ಹುಚ್ಚ. ವಾಟ್ ಇಸ್ ದಿಸ್? ಸ್ವೀಟ್. ದಿಸ್ ಇಸ್ ಕೇಕ್. ತಡಿ ಬಂದ್ಮೇಲೆ ಎಲ್ಲರಿಗೂ ಅರ್ಧ ಮಾಡ್ಕೊಳ್ಳೋಣ ಮತ್ತೆ ಜಾಸ್ತಿ ಇರೋದು ಕಾಣೆ. ಅದು ಸ್ವೀಟು ಅಲ್ಲ ಅಲ್ಲ, ನೋಡೋಣ ಎಷ್ಟು ಕ್ವಾಂಟಿಟಿ ಐತೆ. ಇದು ಸ್ವೀಟು, ಇದು ಕೇಕು. ಇರ್ಲಿ ಎಷ್ಟು ಪೀಸ್? ಇಲ್ಲಿ 3 ಅಲ್ಲಿ 3 ಇರ್ಬೋದು. ಏಯ್ ಇದು ನಾಳೆ ಗಿಡಕ್ಕೆ ಏನಾರು ತಂದಿದಾರೆ ಸುಮ್ಮನಿರು. ಹಾಕ್ರಿ ಸಾಕು, ಎತ್ತಿಡ್ರಿ. ಚೆನ್ನಾಗದಲ್ಲ? ಇದು ಚೆನ್ನಾಗಿರ್ತದೆ, ಚೆನ್ನಾಗಿರ್ತದೆ. ಗೋವಿಂದಪ್ಪ ಬೇಕ್ರಿ. ಗೋವಿಂದಪ್ಪ ಅಲ್ಲ ಇದು. ನಿಂಗೆ ಗೋವಿಂದಪ್ಪ ಅಲ್ಲ ಎಲ್ಲಿ ತಂದ್ರು? ಇಲ್ಲಿ ಇಲ್ಲೆಲ್ಲ ರೆಡಿ ಮಾಡಿದೀನಿ ನೋಡು. ಈ ಮೂಲೆಯಲ್ಲಿ ಹಾಕೋದಂತೆ. ಚಂದು ಚಿನ್ನಿ ಕೇಕ್ ತಿನ್ನಂಗಿಲ್ವಾ? ತಿನ್ಬೋದು ಸೀದೆ ಎಲ್ಲ ಕೊಡೆ, ಖಾರ ಕೊಡ್ಬೋದು. ಮತ್ತೆ ಹುಡುಗಿ ತಿನ್ನಕ್ಕೆ ಇನ್ನೂ ತಿಂದೇ ಇರೋದ ತಗೋ ಯಾರು. ಸ್ವೀಟು ಏನಾದ್ರು ಕೊಡ್ಬೋದು. ಹಸಿ ಮೈಯಲ್ಲಿ ಖಾರದ್ದೇನು ಕೊಡ್ಬಾರ್ದು. ಈಗ ಹಸಿಮೈ ಖಾರ ಎಣ್ಣೆ ಸ್ವಲ್ಪ ಕೊಬ್ಬರಿ. ಹಂಗ ಅಯ್ಯೋ ಎಷ್ಟು ಮಕ್ಕಳು ಆದ್ರೂ ಈಗ ಕೇಳ್ತಿರಲ್ಲ ಆಂಟಿ. ನಮ್ಗೆ ಮಾಡಿಟ್ಟಿಲ್ಲ ಅವೆಲ್ಲನೇ, ಅವೇನು ಕೊಡ್ಲೇ ಇಲ್ಲ. ಅವು ಮಾಡ್ಲೂ ಇಲ್ಲ ನಮ್ಗೆ. ಅವ್ಳಿಗೆ ಸೊಪ್ಪು ಹಾಕಿದ್ದಿಲ್ಲ, ಆಂಟಿನೂ ಮತ್ತು ಅಜ್ಜಿನ ಕೂತ್ಕೊಂಡು ಚಗ್ಲಿ ತೊಂಬಿಟ್ಟು ಮಾಡ್ತಾಯಿದ್ರು. ಸೊ ಎಷ್ಟು ಚೆನ್ನಾಗಿ, ಎಷ್ಟು ನೈಸು, ಎಷ್ಟು ರೌಂಡಿಗೆ, ಎಷ್ಟು ಉಂಡೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಅಜ್ಜಿ ತಿನ್ಬೋದು ಅಂತ ಅಂದ್ಬಿಟ್ಟು ಒಂದು ಅದನ್ನೂ ಇದನ್ನು ಸ್ವಲ್ಪ ಕಟ್ ಮಾಡಿಕೊಟ್ರು. ಸಣ್ಣ ಸಣ್ಣ ಉಂಡೆ ಬೇರೆ ಮಾಡಿದರು. ಚಿಗ್ಲಿ 1 ಉಂಡೆ ಮತ್ತು ತೊಂಬಿಟ್ಟನ್ನ ಏನು ಮಾಡ್ತಾರೆ 2 ಉಂಡೆ ಮಾಡ್ತಾರೆ, ಸಕ್ಕಿ ತೊಂಬಿಟ್ಟನ್ನ. ಸೊ ಆ ಥರ ಮಾಡಿ ಇಟ್ಟಿದ್ರು. ನಮ್ಮ ಆಂಟಿ ತಮ್ಮಿಗೆ ಸೊಪ್ಪು ಹಾಕ್ತಿದ್ರಲ್ಲ ಅದನ್ನೆಲ್ಲನೂ ನೆನೆಸ್ಕೊಂಡು ಮಾತಾಡ್ತಿದ್ರು. ನಮಗೇನು ಮಾಡಿರಲಿಲ್ಲ, ಈಗ ಎಲ್ಲ ಮಾಡ್ತಾವ್ರೆ ಅಂತ.
ಎಣ್ಣೆ ಹಾಕಿ ಕಳ್ಸನ್ ಬಿಡು, ಎಣ್ಣೆ ಹಾಕ್ಸ್ಕೊಂತ ದೇವ್ರು ಉಣ್ಣಲ್ಲ ನಾವು ಅರ್ಶಿನ ಏನಾರ ನಾನು ಏನು ಆಗಲ್ಲ. ಚಿನ್ನಿ ದೊಡ್ಡವಳಗಳಲ್ಲ ಅದಕ್ಕೆ ನಾನು ತಂದಿರೋದು. ತಿನ್ನಮ್ಮ 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 ಒಲಿ ಮಮತಂಡಿಗೆ ಅರ್ಧ ಕೊಡು. ಚಿನ್ನಿಗೆ ಅಲ್ಲಿ ಸ್ಪೆಷಲ್ ಆಗಿ ಕೊಡ್ತೀನಿ. ಏ ತಿಂದ್ಬಿಟ್ಟು ಯಾಕೊಂತಾರ ಆಂಟಿ ಅಮ್ಮ ಇದ್ರಲ್ಲಿ ಅರ್ಧ ಕೊಡಂಟಿ, ಕೆಳಗಡೆ ಕ್ರೀಮ್ ಅಂತ ಕೊಟ್ಬಿಡಿ ಅವನಿಗೆ, ಕೈಗೆಲ್ಲ ಮೆತ್ಕೊಬಿಡ್ತಾನೆ. ಏಮಂತ ತಿಂತಾನೆ ಶಿಗಪ್ಪನು ಏಮಂತಾನೆ. ಗುಡ್ ಲಕ್ಕದು ಫುಲ್ ವೀಡಿಯೋನ ಮಾಡ್ಕೊಂಡಿದ್ದೆ. ನಮ್ಮ ಆಂಟಿ ಅಂದರು ಅದನ್ನೇನು ಹಾಕಬೇಡ ದಿವ್ಯಾ ಅಂತ. ಸೊ ಹಾಗಾಗಿ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಗಳನ್ನ ಹಾಕಿದ್ದೀನಿ, ಯಾಕೆಂದರೆ ವೀಡಿಯೋಸ್ ಮಾಡ್ಕೊಂಡಿದ್ನಲ್ಲ ಹಾಗಾಗಿ. ಸೊ ಈ ಥರ ರೆಡಿ ಮಾಡ್ಕೊಂಡಿದ್ವಿ. ಸೊ ಗುಡ್ ಲಕ್ದವರು ಬಂದು ಊಟ ಮಾಡ್ಕೊಂಡು ಹೋದಾದ ನಂತರ ಗುಡ್ಲೊಳಗಡೆ ಕುಂಡ್ರಿಸೋದು, ಆವಾಗ ಸೂತ್ಕ ಆಗೋದು. ಇದ್ರೊಳಿಕೆ ನುಗ್ಗಲ್ಲ. ಓ ಚೇರ್ ಹೇಳಿದ್ರೆ ಇದಾಗೋಗಿದೆ. ಹಂಗೆ ಒಂದೆರಡು ನಮ್ಮ ಅಜ್ಜಿ ಅವಾಗ ಶೋಭಾನ ಹೇಳೋದಕ್ಕಂದರೆ ಈ ಥರ ಹೇಳ್ತಾರಲ್ಲ ಅದನ್ನ ಹೇಳೋದಕ್ಕೆ ಹೋಗ್ತಾಯಿದ್ರು. ತುಂಬ ಚೆನ್ನಾಗಿ ಹೇಳ್ತಾಯಿದ್ರು. ಬಟ್ ಈಗೆಲ್ಲ ಮರ್ತೋಗಿದೆ, ಬಾಯಿಗೆ ಕ್ಲೀನಾಗಿ ಬರಲ್ಲ ಅಂತ. ಸೊ ಬಂದಷ್ಟನ್ನ ಹೇಳ್ತಾಯಿದ್ರೆ 4 ಜನ ಕೂತ್ಕೊಂಡು ಎಷ್ಟು ಗ್ಯಾಪ್ನ ಇದೆ ಅಷ್ಟು ಮಾತ್ರ ಹೇಳಿದ್ರು. ಒಂದಷ್ಟೊತ್ತು ಒಂದು 10 ನಿಮಿಷ, ಒಂದು 5-10 ನಿಮಿಷ ಹೇಳಿದ್ರೇನೋ ಅಷ್ಟೇ. ಸೊ ಒಂದೆರಡು ಲೈನ್ ಹೇಳ್ಬಿಟ್ಟು ಆನಂತರ ಅರಿಶಿನ ಕುಂಕುಮ ಕೊಟ್ಟು ಎಲೆ, ಅಡಿಕೆ, ಬಾಳೆಹಣ್ಣು ಹಾಗೆ ಸ್ವೀಟ್ ಕೂಡ ತಂದಿದ್ವಲ್ಲ, ಸೊ ಎಲ್ಲರಿಗೂ ಹಾಗೆ ಒಂದೊಂದು ಸ್ವೀಟ್ನು ಕೂಡ ಆಂಟಿ ಕೊಟ್ಕೊಂಡು ಹೋಗ್ತಾಯಿದ್ರು. ಬಾಳೆಹಣ್ಣು ಇಟ್ಟಿದ್ದೀವಲ್ಲ ಅದ್ರ ಜೊತೆಗೂ ಇಟ್ಟಿದ್ವಿ. ಅದಾದಮೇಲೆ ಗಂಡು ಮಕ್ಕಳಿಗೆಲ್ಲ ಬರೀ ಈ ಥರ ಸ್ವೀಟ್ಗಳನ್ನ ಕೊಡ್ತಾಯಿದ್ದೀವಿ. ಕೊಡ್ತೈತೆ ಅಯ್ಯೋ ಲೋ ತಿರುಗಿ ಕಡಿಕೆ ಇನ್ನೊಂದು 4 ಕೊಡು ಕೈಗೆ ಸಾಕಾ? ಏನ್ ಮಾಡ್ದ? ಗುಡ್ ಬಾಯ್. ಮಾಡ್ತಾ ಇರೋದು ಒಂದು ಬಜ್ಜಿಗೆ ಈರುಳ್ಳಿ ತಂದು ಕೊಡೋಕೊಬ್ರು, ಮಣೆ ತಂದು ಕೊಡೋಕೊಬ್ರು, ಚಾಕ್ ತಂದು ಕೊಡೋಕೊಬ್ರು, ಹೆಚ್ಚೋಕೊಬ್ರು, ಕಲ್ಸೋಕೊಬ್ರು, ಹಾಕೋಕೊಬ್ರು. ಮಗ ಎದಳ್ತಾನೆ, ಅಷ್ಟೊತ್ತಿಗೆ ನಾನು ಊಟ ಮಾಡ್ಕೋಬೇಕು. ಅವ್ನು ಊಟ ಇವತ್ತು ಊಟನೇ ಮಾಡಿಲ್ಲ ಬಿಡು. ಇವತ್ತು ಒಂದು ದಿವಸ ಉಪವಾಸ ಮಾಡ್ಲಿ ಅವ್ರ ಆಂಟಿಗೋಸ್ಕರ, ಅವ್ರ ಅಪ್ಪಗೋಸ್ಕರ. ಚಿರು ಬೆಳಗ್ಗೆ ಉಂಡಿಲ್ಲ ಆಂಟಿ, ಒಂದು ತುತ್ತು ಉಂಡಿಲ್ಲ ಅವನು. ಯಾಕಂತೆ ಅದೇನೋ ಅದು ಈಗ ನಾವು ಹೋಗಿ ಉಪ್ಸಾರು ಮತ್ತು ಹಸಿ ಕಾಳು ಹಾಕಿ ಮುದ್ದೆನ ಮಾಡಿದ್ರು, ಉಪ್ಸಾರು ಮಾಡಿದರು. ಸೊ ಸಖತ್ತಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಇವತ್ತೆಲ್ಲ ಜಾಗರಣೆ ಇರಬೇಕಲ್ಲ, ಹಾಗಾಗಿ ಕೂತಿದ್ದೀವಿ. ಸೊ ಆಲೆ 12:15 ಆಗ್ತಾಯಿತ್ತು. ಅಂಥ ಟೈಮಲ್ಲಿ ಬೋಂಡನ್ನು ಮಾಡಿಕೊಂಡು ತಿಂತಾಯಿದ್ದೀವಿ, ಯಾಕೆಂದರೆ ಬೇಜಾರಾಗುತ್ತೆ ಟಿ ವಿ ನೋಡ್ಕೊಂಡು ಎಲ್ಲ ಕೂತ್ಕೋಬೇಕಲ್ಲ ಅಂತ. ಆಲ್ಮೋಸ್ಟ್ 10:30 12 ಗಂಟೆ ಹತ್ರ ಬಜ್ಜಿನ ತಿಂದ್ಬಿಟ್ಟು ನನಗೆ ನಿದ್ದೆ ತಡೆಯೋದಕ್ಕಾಗಲಿಲ್ಲ. ಸೊ ಇವರೆಲ್ಲ ಕೂತ್ಕೊಂಡು ನೋಡ್ತಾಯಿದ್ರು. ನಾನು 1-2 ಬಜ್ಜಿ ಬೋಂಡ ತಿಂದ್ಬಿಟ್ಟು ಹೋಗಿ ಮನಗ್ಬಿಟ್ಟೆ. ಸೊ ಇವತ್ತಿನ
ವ್ಲಾಗ್ ಇದಾಗಿತ್ತು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಾನು ಜಾಮೂನ್ ತಿಂದಿರಲಿಲ್ಲ, ಹಾಗಾಗಿ ಆಂಟಿ ತೊಗೊಬಂದು ತಿನ್ನು ಅಂತ ಕೊಡ್ತಾ ಇದ್ದಾರೆ. ಸೊ ಸ್ವೀಟಾಗಿ ಸೂಪರಾಗಿತ್ತು. ಇವತ್ತಿನ ಜಾಗರಣೆ ಹೀಗಿತ್ತು.